ಮಕ್ಳಾಗಿಲ್ಲ ಅಂದಾಗ ಫಸ್ಟು ಅವ್ರ ಹೆಂಡ್ತಿರ್ನ ಕಳಿಸ್ತಾರೆ ಹಾಸ್ಪಿಟ್ಲಿಗೆ ಚೆಕಪ್ಗೆ ಅಂತ. ಅವ್ರಿಗನ್ಸುತ್ತೆ ಅವರಲ್ಲಿ ಏನು ಫಾಲ್ಸ್ ಇರೋದಿಲ್ಲ ಅಂತ. 1 ಇಯರಿಂದ ಅವ್ರು ಟ್ರೈ ಮಾಡ್ತಿದ್ದಾರೆ, ಬೇಬಿ ಆಗಿಲ್ಲ. ಸ್ಮೋಕಿಂಗ್ ಇರಲಿ ಅಥವಾ ಟೊಬ್ಯಾಕೋ ಹಿಸ್ಟ್ರಿ ಇದೆ, ಆಲ್ಕೋಹಾಲ್ ಹಿಸ್ಟ್ರಿ ಇದೆ, ಅದು ಮೇಲಲ್ಲೂ ಇರ್ಬೋದು, ಫಿಮೇಲಲ್ಲೂ ಇರ್ಬೋದು. ಇದರಿಂದ ಹುಟ್ಟುವ ಮಗುವಿನ ಮೇಲೆ ಖಂಡಿತವಾಗ್ಲೂ ಪರಿಣಾಮಗಳಿರುತ್ತೆ. ಅದು ಡಯಟ್ ಇರಬಹುದು, ನಮ್ಮ ಸ್ಟ್ರೆಸ್ ಇರಬಹುದು, ನಮ್ಮ ಡಿಜಿಟಲ್ ಅಡಿಕ್ಷನ್ ಇರಬಹುದು, ಇನ್ನಿತರ ಬೇರೆ ಅಡಿಕ್ಷನ್ಸ್ಗಳಿರ್ಬೋದು. ಎಲ್ರಿಗೂ ನಮಸ್ಕಾರ, ಡಾಕ್ಟರ್ ಬಾಸ್ಗೆ ಸ್ವಾಗತ. ಫೀಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಮಕ್ಕಳಾಗಿಲ್ಲ ಅಂದ ತಕ್ಷಣ ಫಸ್ಟ್ ಕ್ವೆಶನ್ ಬರೋದೆ ಆ ಹುಡುಗಿ ಅಥವಾ ಮಹಿಳೆಗೆ ಬಂಜೆತನ ಇರ್ಬೋದು ಅಂತ. ಆದರೆ ಮಕ್ಕಳಾಗದೇ ಇರೋದಕ್ಕೆ ಎಷ್ಟೋ ಸಲ ಮೇಲ್ ಇನ್ಫರ್ಟಿಲಿಟಿ ಕೂಡ ಕಾರಣವಾಗುತ್ತೆ. ಹಾಗಿದ್ರೆ ಈ ಪುರುಷರಲ್ಲಿ ಬಂಜೆತನ ಅನ್ನೋದು ಯಾಕೆ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಪರಿಹಾರ ಏನು, ಇವೆಲ್ಲರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ವಿಡಿಯೋಸ್ ಕೆಳಗಡೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಿ ಅಂತ. ಮೊದಲು ತುಂಬ ಹಿಂಜರಿಕೆ ಇತ್ತು, ಅಷ್ಟೊಂದು ಓಪನ್ ಅಪ್ ಆಗ್ತಿರ್ಲಿಲ್ಲ. ಆದರೆ ಈಗ ಎಲ್ಲರೂ ಕೂಡ ಕೇಳೋಕ್ಕೆ ಶುರು ಮಾಡಿದ್ದಾರೆ. ಸೊ ನಿಜವಾಗ್ಲೂ ಈ ಮೇಲ್ ಇನ್ಫರ್ಟಿಲಿಟಿ ಅನ್ನೋದು ಇಷ್ಟೊಂದು ಜಾಸ್ತಿ ಆಗಿದೆಯಾ ಅಂತ? ಖಂಡಿತವಾಗ್ಲೂ ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದರೆ, ಸೊ ಮುಂಚೆಕ್ಕಿಂತ ಸ್ಟ್ಯಾಟಿಸ್ಟಿಕಲಿ ನಾನು ಹೇಳಿಕ್ಕೆ ಹೋಗಲ್ಲ, ಆದರೆ ಆಲ್ಮೋಸ್ಟ್ 3 to 4 ಟೈಮ್ಸ್ ಮೇಲ್ ಇನ್ಫರ್ಟಿಲಿಟಿ ಕೇಸಸ್ ಏನಿದೆ ಅದು ಜಾಸ್ತಿ ಆಗ್ತಿರೋದನ್ನು ನಾವು ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ಹಲವಾರು ಕಾರಣಗಳು ಇರುತ್ತೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಬಟ್ ಓವರ್ ಆಲ್ ಡೆಫಿನೆಟ್ಲಿ ಕೇಸಸ್ಗಳು ಜಾಸ್ತಿ ಆಗಿದೆ. ಇತ್ತೀಚೆಗೆ ಯಾವ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡ್ರೂ ಕೂಡ ಅದಕ್ಕೆ ಫಸ್ಟು ಪಾಯಿಂಟ್ ಔಟ್ ಆಗುವಂತಹ ಒಂದು ರೀಸನ್ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್. ಸೊ ಈ ಮೇಲ್ ಇನ್ಫರ್ಟಿಲಿಟಿಗೂ ಕೂಡ ಈ ಲೈಫ್ ಸ್ಟೈಲ್ ಮ್ಯಾಟರ್ ಆಗುತ್ತಾ? ಖಂಡಿತವಾಗ್ಲೂ ಮ್ಯಾಟರ್ ಆಗುತ್ತೆ. ಸೊ ಈ ಮೇಲ್ ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೇವೆ, ಇದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಬ್ಯಾಡ್ ಲೈಫ್ ಸ್ಟೈಲ್. ಸೊ ಏನು ಸರ್ ಬ್ಯಾಡ್ ಲೈಫ್ ಸ್ಟೈಲ್ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಬ್ಯಾಡ್ ಲೈಫ್ ಸ್ಟೈಲ್ ಅಂದರೆ ಅದು ಡಯಟ್ ಇರಬಹುದು, ಅದು ನಮ್ಮ ಇನ್ಆ್ಯಕ್ಟಿವಿಟಿ ಇರ್ಬೋದು, ಜಡತ್ವದ ಜೀವನ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಅದು ನಮ್ಮ ಸ್ಟ್ರೆಸ್ ಇರ್ಬೋದು, ನಮ್ಮ ಡಿಜಿಟಲ್ ಅಡಿಕ್ಷನ್ ಇರ್ಬೋದು, ಇನ್ನಿತರ ಬೇರೆ ಅಡಿಕ್ಷನ್ಸ್ಗಳಿರ್ಬೋದು, ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಡ್ರಗ್ ಅಬ್ಯೂಸ್ ಇರ್ಬೋದು. ಇದಲ್ಲದೆ ಇನ್ನೂ ಹಲವಾರು ಕಾರಣಗಳಿಂದಲೂ ಕೂಡ ಈ ರೀತಿಯಾದಂಥ ನಮಗೆ ಮೇಲ್ ಇನ್ಫರ್ಟಿಲಿಟಿ ಕೇಸಸಲ್ಲಿ ರೈಸ್ ಆಗ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ. ಓಕೆ, ಈ ಸ್ಮೋಕಿಂಗ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಮೇಲ್ ಇನ್ಫರ್ಟಿಲಿಟಿಗೆ? ಸೊ ಇಲ್ಲಿ ಮೇಲ್ ಇನ್ಫರ್ಟಿಲಿಟಿ ಅಂತ ನಾವು ಮಾತಾಡಿದಾಗ ಸ್ಮೋಕಿಂಗ್ ಅಂತ ಏನು ಹೇಳ್ತೇವೆ, ಯಾರು ಸ್ಮೋಕರ್ಸ್ ಇರ್ತಾರೆ, ಎಸ್ಪೆಷಲಿ ಕ್ರಾನಿಕ್ ಸ್ಮೋಕರ್ಸ್ ಅಂತ ಏನು ಹೇಳ್ತೇವೆ, ಅವರು ಪರ್ ಡೇ 2 ಇರ್ಬೋದು, 4 ಇರ್ಬೋದು, 5, 6, 10, 12 ಸಿಗರೇಟ್ಸು ಅಥವಾ ಬೀಡಿ ಪರ್ ಡೇ ಸ್ಮೋಕ್ ಮಾಡ್ತಿರ್ತಾರೆ. ಇಲ್ಲಾಂದರೆ ಟೊಬ್ಯಾಕೋ ಚೀವ್ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಗುಟ್ಕಾನ ಅವರು ಚೀವ್ ಮಾಡ್ತಾ ಇರ್ತಾರೆ. ಇದೆಲ್ಲದರಿಂದಲೂ ಕೂಡ ಅವರ ಒಂದು ಸೀಮೆನ್ ಅನಾಲಿಸಿಸ್ ನಾವು ಮಾಡಿದಾಗ ಅವರ ಸ್ಪರ್ಮ್ ಅಲ್ಲಿರುವಂಥ ಏನು ಓವರ್ ಕ್ವಾಲಿಟಿ ಇರುತ್ತೆ, ಸ್ಪರ್ಮ್ ಕೌಂಟ್ ಇರ್ಬೋದು, ಮೊಟಿಲಿಟಿ ಇರ್ಬೋದು, ಮಾರ್ಫಾಲಜಿ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ಬರಲ್ಲಿ ಎಲ್ಲ ನಾರ್ಮಲ್ ಇದ್ದರೂ ಕೂಡ DFI ಅಂತ ಒಂದು ಟೆಸ್ಟ್ ಬರುತ್ತೆ. ಸೊ ಅದನ್ನು ನಾವು ಮಾಡಿದಾಗ ಆ ಆ್ಯಕ್ಚುಯಲ್ ಸ್ಪರ್ಮಲ್ಲಿರುವಂತಹ DNA ಡ್ಯಾಮೇಜ್ ಏನಿದೆ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಡ್ಯಾಮೇಜ್ ಆಗಿರೋದ್ರಿಂದ ಅವರಿಗೆ ಮೋಸ್ಟ್ ಲೈಕ್ಲಿ ಫಾದರ್ಹುಡ್ ಅನುಭವಿಸುವ ಒಂದು ಏನು ಅಪಾರ್ಚುನಿಟಿ ಇರುತ್ತೆ ಅದು ಸಿಗಲ್ಲ. ಓಕೆ, ಸೊ ಬೇಸಿಕಲಿ ಸ್ಮೋಕಿಂಗ್ ಅನ್ನೋದಕ್ಕಿಂತ ಯಾರ್ಯಾರು ಟೊಬ್ಯಾಕೋ ಸೇವನೆ ಮಾಡ್ತಿರ್ತಾರೆ ಅಂಥವರಲ್ಲಿ ಈ ಪುರುಷ ಬಂಜೆತನ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಖಂಡಿತವಾಗ್ಲೂ ಕಾಣಿಸ್ಕೊಳ್ಳುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ಇಲ್ಲ ಸರ್ 5 ವರ್ಷ ಆಯಿತು, 8 ವರ್ಷ ಆಯಿತು, ಏನು ತೊಂದರೆ ಇಲ್ಲ, ಎಲ್ಲ ಸರಿ ಇದೆ ಅಂತ. ಆದರೆ ಸಡನ್ನಾಗಿ ತೊಂದರೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ನಾವು ಅದನ್ನು ರಿವರ್ಸ್ ಮಾಡೋದು ಕೂಡ ಕಷ್ಟ ಆಗುತ್ತೆ, ಆ ಲೆವೆಲಿಗೆ ತೊಂದರೆ ಆಗ್ಬಿಡುತ್ತೆ. ಓಕೆ ಸರ್, ನಾನು ನೋಡಿರೋ ಪ್ರಕಾರ ಈ ಸ್ಮೋಕರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಹುಟ್ಟುವಂಥ ಮಕ್ಕಳು ಅಷ್ಟು ಒಂದು ಹೆಲ್ದಿ ಅನ್ನೋದು ನೋಡಿದ ತಕ್ಷಣ ಗೊತ್ತಾಗಲ್ಲ. ತುಂಬ ತೆಳ್ಳಗಿರೋದು, ಆ ಮುಖದಲ್ಲಿ ಗ್ಲೋನೆಸ್ ಅನ್ನೋದಿರಲ್ಲ. ಇದು ಸ್ಮೋಕಿಂಗಿಂದನಾ ಅಥವಾ ಬೇರೆ ಏನೋ ರೀಸನ್ಸ್ ಇರುತ್ತಾ ಅಂತ? ಸೊ ತುಂಬ ಒಳ್ಳೆಯ ಒಂದು ಚರ್ಚೆ ಇದೆ ಆ್ಯಕ್ಚುಲಿ. ನಾನು ಈ ರೀತಿ ಹೇಳಿದಾಗ ತುಂಬ ಜನ ಅಫೆಂಡ್ ಆಗಿಬಿಡ್ತಾರೆ, ಏನು ಸರ್ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ. ಸೊ ಈ ಹೆಲ್ದಿ ಬೇಬಿ ಅಂತ ಏನು ಒಂದು ಕನ್ಸೆಪ್ಟ್ ಇದೆ, ಇದು ಆಯುರ್ವೇದದಲ್ಲಿ ಮಾತ್ರ ಇರೋದು, ಇಡೀ ವಿಶ್ವದಲ್ಲೇ. ಹೆಲ್ದಿ ಬೇಬಿ ಇರ್ಬೋದು, ಅಥವಾ ಆ ಬೇಬಿಯ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್, ಇಮೋಷನಲ್ ಹೆಲ್ತ್ ಚೆನ್ನಾಗಿರಬೇಕು, ನೋಡಿದ ತಕ್ಷಣ ಅದು ಯೂನಿಕಾಗಿ ಕಾಣಿಸ್ಬೇಕು, ಅಥವಾ ನೋಡಿದ ತಕ್ಷಣ ಅದು ಯೂನಿಕಾಗಿ ಇರಬೇಕು ಅಂತ ಹೇಳುವಂಥ ಒಂದು ಕನ್ಸೆಪ್ಟ್, ಅಂತಹ ಬೇಬಿಯನ್ನು ಪಡೆದುಕೊಳ್ಳುವಂಥ ಕನ್ಸೆಪ್ಟು ಆಯುರ್ವೇದದಲ್ಲಿ ಮಾತ್ರ ಇರೋದು. ಸೊ ನೀವು ಹೇಳಿರುವ ಹಾಗೆ ಖಂಡಿತವಾಗ್ಲೂ ಸ್ಮೋಕಿಂಗ್ ಇರಲಿ ಅಥವಾ ಟೊಬ್ಯಾಕೋ ಹಿಸ್ಟ್ರಿ ಇದೆ, ಆಲ್ಕೋಹಾಲ್ ಹಿಸ್ಟ್ರಿ ಇದೆ, ಅದು ಮೇಲಲ್ಲೂ ಇರ್ಬೋದು, ಫಿಮೇಲಲ್ಲೂ ಇರ್ಬೋದು. ಇದರಿಂದ
ಹುಟ್ಟುವ ಮಗುವಿನ ಮೇಲೆ ಖಂಡಿತವಾಗ್ಲೂ ಪರಿಣಾಮಗಳಿರುತ್ತೆ. ಎಲ್ಲೋ ಒಂದು ಕಡೆ ಇರುತ್ತೆ. ನಾನು ಅವಾಗಲೇ ಹೇಳ್ತಿದ್ದೆ, ಅದು ಫಿಸಿಕಲ್ ಆಗಿರಬಹುದು, ಅದು ಮೆಂಟಲ್ ಆಗಿರಬಹುದು, ಅದು ಸ್ಪಿರಿಚುವಲ್ ಆಗಿರ್ಬೋದು, ಅಥವಾ ಅದು ಇಮೋಷ್ನಲ್ ಆಗಿ ಎಲ್ಲೋ ಒಂದು ಕಡೆ ತೊಂದರೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಸೊ ಇದರಲ್ಲಿ ಏನೂ ಸಂಶಯ ಇಲ್ಲ. ಹಾಗಂತ ಹೇಳಿ ಬರೀ ಸ್ಮೋಕಿಂಗ್ ಆಲ್ಕೋಹಾಲಿಂದಾನೇ ಇದಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇದಕ್ಕೆ ಮತ್ತೆ ಇನ್ನಿಷ್ಟು ಬೇರೆ ಬೇರೆ ಹಲವಾರು ಕಾರಣಗಳು ಕೂಡ ಇರುತ್ತೆ. ಓಕೆ, ಮಕ್ಕಳಾಗಿಲ್ಲ ಅಂದಾಗ ಫಸ್ಟು ಅವ್ರ ಹೆಂಡ್ತಿರ್ನ ಕಳಿಸ್ತಾರೆ ಹಾಸ್ಪಿಟ್ಲಿಗೆ ಚೆಕಪ್ಗೆ ಅಂತ. ಅವ್ರಿಗೆ ಅನ್ಸುತ್ತೆ ಅವರಲ್ಲೇನು ಫಾಲ್ಸ್ ಇರೋದಿಲ್ಲ ಅಂತ. ಸೊ ಅವ್ರು ಹೆಂಗೆ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳೋದು, ಲಕ್ಷಣಗಳು ಯಾವ ರೀತಿ ಇರುತ್ತೆ ಈ ಮೇಲ್ ಇನ್ಫರ್ಟಿಲಿಟಿ ಲಕ್ಷಣಗಳು? ಬೇಸಿಕಲಿ ನಾನು ಹೇಳ್ತಿದ್ದೆ, ಅವರು ಮದುವೆ ಆದಮೇಲೆ 1 ವರ್ಷದವರೆಗೂ ಅವರು ಟ್ರೈ ಮಾಡಿ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಫರ್ಟಿಲಿಟಿ ವಿಂಡೋಲ್ಲಿ ಕರೆಕ್ಟಾಗಿ ಅವರು ಟ್ರೈ ಮಾಡಿ, ಮೇ ಬಿ ವಿತ್ ಗೈಡೆನ್ಸ್ ಅವರು ಗೈನಕಾಲಜಿಸ್ಟ್ ಹತ್ರ ಅಥವಾ ಮೇಲ್ ಫರ್ಟಿಲಿಟಿ ಎಕ್ಸ್ಪರ್ಟ್ ಹತ್ರ ಅವರು ಕೇಳ್ಕೊಂಡ್ಬಿಟ್ಟು ಯಾವ ರೀತಿ ಇರುತ್ತೆ, ಕರೆಕ್ಟಾಗಿ ಫರ್ಟಿಲಿಟಿ ವಿಂಡೋ ಯಾವಾಗ ಬರುತ್ತೆ ಏನು ಅಂತ ಆ ಟೈಮಲ್ಲಿ ಅವರು ಪ್ರಯತ್ನ ಮಾಡಿ 1 ವರ್ಷ ಆದರೂ ಕೂಡ ಕನ್ಸೀವ್ ಆಗಲಿಲ್ಲ ಅಂತ ಹೇಳಿದರೆ ಅವಾಗ ನಾವು ಅದನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ. ಫರ್ಟಿಲಿಟಿ ಇಲ್ಲ ಅಂತ ಹೇಳ್ತೇವೆ. ಸೊ ನಾನು ಬೇಸಿಕಲಿ ಅಂತ ಟರ್ಮ್ಸನ್ನು ಯೂಸ್ ಮಾಡಲ್ಲ ಇನ್ಫರ್ಟಿಲಿಟಿ ಅಂತ. ಫರ್ಟಿಲಿಟಿ ಕಡಿಮೆ ಇದೆ ಅಂತ ನಾವು ಯೂಸ್ ಮಾಡುವಂಥದ್ದು. ಬಿಕಾಸ್ ಇನ್ಫರ್ಟಿಲಿಟಿ ಅಂತ ಹೇಳೋದು ಕೆಲವೊಬ್ಬರಿಗೆ ತುಂಬ ಹರ್ಟ್ ಕೂಡ ಆಗುತ್ತೆ. ಸೊ ಅಂಥದ್ದನ್ನು ನಾವು ಯೂಸ್ ಮಾಡಲ್ಲ. ಫರ್ಟಿಲಿಟಿ ಕಡಿಮೆ ಇದೆ ಅಂತ ಹೇಳ್ತೇವೆ. ಇನ್ನು ಲಕ್ಷಣಗಳನ್ನಂತ ನೋಡಿದಾಗ ಮುಖ್ಯವಾದ ಲಕ್ಷಣ ಇದೆ. 1 ಇಯರಿಂದ ಅವ್ರು ಟ್ರೈ ಮಾಡ್ತಿದ್ದಾರೆ, ಬೇಬಿ ಆಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರೋ ಹಾಗೆ 3 ಮಂತ್ಸು 4 ಮಂತ್ಸು 5 ಮಂತ್ಸಲ್ಲೇ ಆಗಿಲ್ಲ ಸರ್ ಅಂತ ಹೇಳಿ ಅವರು ಹಲವಾರು ಚಿಕಿತ್ಸೆಗೆ ಒಳಗಾಗುವಂಥದ್ದು, ಹಲವಾರು ಎಕ್ಸ್ಪೆರಿಮೆಂಟ್ಸಿಗೆ ಒಳಗಾಗುವಂಥದ್ದು, ಟೆಸ್ಟ್ಸ್ಗೆ ಒಳಗಾಗುವಂಥದ್ದು. ಟೆಸ್ಟ್ ಓಕೆ, ಅವರು ಮಾಡಿಸಿದ್ರೆ ಒಳ್ಳೆಯದು, ಬಟ್ ಇದೆಲ್ಲ ಕೂಡ ನೋಡ್ತಾ ಇದ್ದೇವೆ. ಇನ್ನು ಸ್ಪೆಸಿಫಿಕ್ ಲಕ್ಷಣಗಳು ಅಂತ ಹೇಳಿದಾಗ ಇದಲ್ಲದೇ ಅವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರಬಹುದು, ಪ್ರಿಮ್ಯಾಚೂರ್ ಇಜಾಕ್ಯುಲೇಷನ್ ಇರಬಹುದು, ಅಥವಾ ಅವರ ಸ್ಪರ್ಮಿನ ಕ್ವಾಲಿಟಿ ಏನಿದೆ ಅದು ಸರಿ ಇರಲಿಕ್ಕಿಲ್ಲ, ಅಥವಾ ಇನ್ನಿತರ ಅಂಡರ್ಲೈನ್ ಡಿಸೀಸಸ್ಗಳು ಇದ್ರೂ ಕೂಡ ಇದೆಲ್ಲ ಕೂಡ ನಾವು ಲಕ್ಷಣಗಳಲ್ಲಿ ಕೌಂಟ್ ಮಾಡಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.